ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹ್ಯಾಪಿ ಸಂಡೇ ಸ್ಪೆಷಲ್ ಆಗಿ ನಾನಿವತ್ತು ಮಂಗಳೂರು ಸ್ಟೈಲ್ ಚಿಕನ್ ಸುಕ್ಕ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ ಹೇಳಿ. ಸುಕ್ಕ ಮಾಡೋಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಏನಪ್ಪ ಅಂದರೆ ಬ್ಯಾಡಗೆ ಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ, ಮೆಂತ್ಯ, ಧನಿಯಾ, ಮೆಣಸು, ಸ್ವಲ್ಪ ಹುಣಸೆಹಣ್ಣು, ಫ್ರೆಶ್ಶಾಗಿ ತುರಿದಿರೋ ತೆಂಗಿನಕಾಯಿ, ಕರ್ಬೇವಿನ ಸೊಪ್ಪು, ಒಂದು ಆನಿಯನ್ ಸ್ಲೈಸಾಗಿ ಹೆಚ್ಕೋಬೇಕು, ಬೆಳ್ಳುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಮೇಯ್ನ್ ಇಂಗ್ರೀಡಿಯೆಂಟ್ ಬಂದು ಚಿಕನ್ ಸುಕ್ಕ ಮಾಡೋಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಇದೆಷ್ಟು ಎಲ್ಲನೂ ಕೂಡ ಕಂಪ್ಲೀಟಾಗಿ ತೋರಿಸ್ತಾ ಇದ್ದೀನಿ ಒಂದೇ ವಿಡಿಯೋದಲ್ಲಿ. ಮೊದಲಿಗೆ ಇಷ್ಟು ಕೂಡ ಹುರ್ಕೊಬೇಕು ಡ್ರೈ ಆಗಿ. ಜೀರಿಗೆ ಸ್ವಲ್ಪ ಏನು ತೊಗೊಂಡಿದ್ದೆ ಅಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ನಂತರ ಧನಿಯಾ ಹಾಕ್ಕೋಬೇಕು, ಮೆಂತ್ಯ ಮತ್ತು ಮೆಣಸು, ಹುಣಸೆ ಹುಳಿ ಇಷ್ಟು ಕೂಡ ಹಾಕ್ಕೊಂಡು ಹುರ್ಕೊಬೇಕು. ಸ್ಲಿಮ್ಮಲ್ಲೇ ಹುರ್ಕೊಬೇಕು, ಉರಿ ಜಾಸ್ತಿ ಮಾಡಿದ್ರೆ ಸೀದೋಗುತ್ತೆ. ಇದಿಷ್ಟು ಲೈಟಾಗಿ ಫ್ರೈ ಆದಮೇಲೆ ಬ್ಯಾಡಗೆ ಮೆಣಸಿನ್ಕಾಯಿನ ಹಾಕ್ಕೊಂಡು ಅದನ್ನು ಕೂಡ ಲೈಟಾಗಿ ಹುರ್ಕೊಬೇಕು. ಖಾರಕ್ಕೆ ತಕ್ಕಷ್ಟು ಬ್ಯಾಡಗೆ ಮೆಣಸಿನ್ಕಾಯಿನ ಹಾಕ್ಕೊಬೇಕು. ನಾನಿಲ್ಲಿ 1/2 kg ಚಿಕನ್ ತೊಗೊಂಡಿದ್ದೀನಿ, ಹಾಗಾಗಿ ಖಾರಕ್ಕೆ ತಕ್ಕಷ್ಟು ಸ್ವಲ್ಪ ಅಂದರೆ ಒಂದು 200 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ ನಾನು ಬ್ಯಾಡಗೆ ಮೆಣಸಿನ್ಕಾಯಿ. ಇದನ್ನು ಕೂಡ ಲೈಟಾಗಿ ಫ್ರೈ ಮಾಡ್ಕೊಬೇಕು. ಸೊ ಹುರಿದಿದ್ದೆಲ್ಲನೂ ಕೂಡ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಯಾವುದೇ ಥರದಂತಹ ನೀರೆಲ್ಲ ಹಾಕಬಾರ್ದು, ಡ್ರೈಯಾಗಿ ಪುಡಿ ಮಾಡ್ಕೊಬೇಕು. ಗ್ರೈಂಡ್ ಮಾಡ್ಕೊಂಡಿರೋದು. ಸೊ ನನಗೆ ಈ ರೆಸಿಪಿ ತುಂಬಾ ಇಷ್ಟ ಆಗುತ್ತೆ, ಯಾಕಂದರೆ ಸೊ ಮನೇಲೇ ನಾವು ಇದನ್ನು ಪುಡಿ ಮಾಡ್ಕೊತೀವಿ, ಯಾವುದೇ ಥರದಂಥ ಔಟ್ಸೈಡ್ ಪುಡಿಗಳನ್ನ ಯೂಸ್ ಮಾಡಲ್ಲ. ಸೊ ಹಾಗಾಗಿ ತುಂಬ ನನಗಿಷ್ಟ ಆಗುತ್ತೆ. ನೆಕ್ಸ್ಟು ಕೊಬ್ಬರಿ ಎಣ್ಣೆ ಹಾಕ್ಕೋಬೇಕು. ಮೇಯ್ನಾಗಿ ಕೊಬ್ಬರಿ ಎಣ್ಣೆ, ಯಾಕಂದರೆ ಆಲ್ಮೋಸ್ಟ್ ನಿಮಗೆ ಗೊತ್ತಿರುತ್ತೆ ಮಂಗಳೂರು ಸ್ಟೈಲ್ ಎಲ್ಲರೂ ಕೂಡ ಮಂಗಳೂರಲ್ಲಿ ಕೊಬ್ಬರಿ ಎಣ್ಣೆನೇ ಜಾಸ್ತಿ ಯೂಸ್ ಮಾಡ್ತಾರೆ. ಸೊ ನಾನು ಕೂಡ ಲೈಟಾಗಿ ಕೊಬ್ಬರಿ ಎಣ್ಣೆ ಹಾಕೋತಾ ಇದ್ದೀನಿ. ಸೊ ಇದರ ನಂತರ ಕರ್ಬೇವಿನ ಸೊಪ್ಪು ಒಂದೆರಡು ಸ್ವಲ್ಪ ಆನಿಯನ್ನು, ತೆಂಗಿನ ತುರಿ ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೊಬೇಕು. ವಾವ್, ಕೊಬ್ಬರಿ ಎಣ್ಣೆ ಸ್ಮೆಲ್ ಎಷ್ಟು ಚೆನ್ನಾಗಿದೆ ಗೊತ್ತಾ. ಮಂಗಳೂರಲ್ಲಿ ಅದಕ್ಕೇನು ತುಂಬಾ ಫೇಮಸ್ ಇದು ಮಂಗಳೂರಲ್ಲಿ ಚಿಕನ್ ಸುಕ್ಕ. ಇದು ಲೈಟಾಗಿ ಕಂದು ಬಣ್ಣ ಬರೋ ತನಕ ಫ್ರೈ ಮಾಡ್ಕೋಬೇಕು. ಸೊ ಡೀಪಾಗಿ ಈ ಥರ ಫ್ರೈ ಮಾಡ್ಕೊಬೇಕು. ಸೊ ಕಲರ್ ನೋಡ್ತಾ ಇರ್ಬೋದು, ಕಲರ್ ಚೇಂಜ್ ಆಗಿದೆ. ಸೊ ಹೇಗೆ ಮಾಡೋದು ಅಂತ ನೋಡೋಣ ಈಗ. ಬಾಣಲಿಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೋಬೇಕು. ನಾನು ಹೇಳಿದೆ ಈ ರೆಸಿಪಿ ಫುಲ್ಲು ನಾನು ಕೊಬ್ಬರಿ ಎಣ್ಣೆಲೇ ಮಾಡೋದು. ನಂತರ ಕರ್ಬೇವಿನ ಸೊಪ್ಪು, ಸಣ್ಣದಾಗಿ ಹೆಚ್ಚಿದಂಥ ಬೆಳ್ಳುಳ್ಳಿ, ಫ್ರೈ ಮಾಡ್ಕೊಬೇಕು. ನಂತರ ಒಂದು ಆನಿಯನ್ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ವಲ್ಲ ಅದು ಕೂಡ ಹಾಕೋಬೇಕು. ಇದು ಕೂಡ ಲೈಟಾಗಿ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಉಪ್ಪು ಹಾಕೋದ್ರಿಂದ ಬೇಗನೆ ಫ್ರೈ ಆಗುತ್ತೆ. ಕಂದು ಬಣ್ಣ ಬರೋ ತನಕ ಲೈಟಾಗಿ ಫ್ರೈ ಮಾಡ್ಕೊಬೇಕು. ಆನಿಯನ್ ಫ್ರೈ ಆದಮೇಲೆ ಚಿಕನ್ನ ನಾನು ಅರಿಶಿನ ಪುಡಿಯಲ್ಲಿ ಮುಂಚೆನೇ ವಾಶ್ ಮಾಡಿ ಇಟ್ಕೊಂಡಿದ್ದೆ, ಸೊ ಅದನ್ನು ಹಾಕ್ತೀನಿ. ಸೊ ಚಿಕನ್ಗೆ ಸ್ವಲ್ಪ ಉಪ್ಪಾಕಿ ಉಪ್ಪು ಹಾಕಿದ್ಮೇಲೆ 5 ಮಿನಿಟ್ಸು ಸ್ಲಿಮ್ ಲೋ ಅಲ್ಲೇ ಇರಲಿ, ಅದು ಬೇಯೋಕ್ಕೆ ಬಿಡಬೇಕು. ಗ್ರೈಂಡ್ ಮಾಡಿದ್ಮೇಲೆ ಪೌಡರ್ ಇದು. ಆ್ಯಕ್ಚುಲಿ ಪೌಡ್ರನ್ನ ನೀವು ಸ್ಟೋರ್ ಕೂಡ ಮಾಡಿ ಇಟ್ಕೊಬೋದು ಎಮರ್ಜೆನ್ಸಿಗೆ. ಸೊ ನಾನಿವಾಗ ಒಂದು ಸ್ವಲ್ಪ ಮಾಡ್ಕೊಂಡಿದ್ದೀನಿ, ಇವಾಗ ಎಷ್ಟು ಬೇಕು ಅಷ್ಟೇ ನೋಡ್ತಾ ಇರ್ಬೋದು. ಸೊ ಚಿಕನ್ ಎಲ್ಲ ಫುಲ್ ನೀರು ಬಿಟ್ಕೊಂಡಿದೆ. ಸೊ ಇವಾಗ ನಾವು ಮಾಡಿದಂಥ ಪುಡಿನ ಹಾಕ್ಕೋಬೇಕು. ಖಾರಕ್ಕೆ ತಕ್ಕಷ್ಟು ಪುಡಿ ಹಾಕ್ಕೋಬೇಕು.
ಪುಡಿ ಹಾಕಾದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು, ಯಾಕಂದರೆ ಅದರಲ್ಲಿರೋ ಖಾರ ಎಲ್ಲ ಫುಲ್ಲು ಚಿಕನಿಗೆ ಹಿಡಿಬೇಕು. ಹಾಗಾಗಿ ಒಂದು 5 ಮಿನಿಟ್ಸ್ ಫ್ರೈ ಆಗಲಿ. ಸೊ 5 ಮಿನಿಟ್ಸ್ ಬೇಯಕ್ಕೆ ಬಿಡೋಣ. ಚಿಕನ್ 5 ಮಿನಿಟ್ಸ್ ಬೆಂದಾದಮೇಲೆ ಕೊಬ್ಬರಿ ಎಣ್ಣೆಲಿ ಕಾಯಿ ತುರಿ ಏನು ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ವಿ ಅದು ಕೊನೆದಾಗ ಹಾಕಬೇಕು. ಫೈನಲ್ ಸ್ಟೇಜಿಗೆ ಬಂದೇ ಬಿಡ್ತು. ತಿನ್ಬೇಕಂತ ಅನಿಸ್ತಾ ಇದೆ ನನಗಂತೂ ಇವಾಗಲೇ. ನಿಮಗೂ ಅನಿಸ್ತಿದೆ ಅಂತ ಅಂದ್ಕೊತೀನಿ. ಸಂಡೇ ಸ್ಪೆಷಲ್ ಚಿಕನ್ ಸುಕ್ಕ ರೆಡಿಯಾಗಿದೆ, ನೋಡ್ತಾ ಇರ್ಬೋದು. ತಿನ್ನಬೇಕು ಅಂತ ಅನಿಸ್ತಿದೆ ನನಗಂತೂ. ನೀವು ಕೂಡ ಈ ರೆಸಿಪಿ ಟ್ರೈ ಮಾಡಿ, ಹೇಗಿದೆ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ.